ಮಹಾಕುಂಭಮೇಳ ಸಂಪನ್ನವಾಗಿದೆ ಅಂದರೆ ಮುಗಿದಿದೆ. ಇದೀಗ ಗಂಗಾ ನದಿಯನ್ನು ಕ್ಲೀನ್ ಮಾಡುವಂಥ ಕೆಲಸ ಶುರುವಾಯಿತು. ಇದೀಗ ಕೋಟ್ಯಾಂತರ ಜನ ಬಂದಿರ್ತಾರೆ, ಒಂದಷ್ಟು ಪೂಜಾ ಸಾಮಗ್ರಿಗಳು ನೀರಲ್ಲೇ ಬಿಟ್ಟಿರ್ತಾರೆ, ಅನೇಕ ರೀತಿಯಲ್ಲಿ ಅದು ಗಲೀಜಾಗಿರುತ್ತೆ, ಸ್ನಾನ ಮಾಡಿರ್ತಾರೆ. ಹಾಗಾಗಿ ಗಂಗೆಯನ್ನು ಸ್ವಚ್ಛ ಮಾಡಬೇಕಲ್ಲ, ಈಗ ಆ ಕೆಲಸ ಶುರುವಾಗಿದೆ. ಇದೀಗ ಅರೈಲ್ ಘಾಟ್ನಲ್ಲಿ ಕಸ ಗುಡಿಸಿ ಚಾಲನೆ ಕೊಟ್ಟಿದ್ದಾರೆ UP ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು. ಕುಂಭಮೇಳದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದಂಥ ಸ್ವಚ್ಛತಾ ಕಾರ್ಮಿಕರಿಗೆ ಸನ್ಮಾನವನ್ನು ಕೂಡ ಅವರು ಮಾಡಿದ್ದಾರೆ. ಕುಂಭಮೇಳ ಮುಗಿದು ಹೋದರೂ ಕೂಡ ಜನಕ್ಕೆ ಅನೇಕರಿಗೆ ಬಸ್ ಸಿಕ್ಕಲಿಲ್ಲ, ಟ್ರೈನ್ ಸಿಕ್ಕಲಿಲ್ಲ, ಕಾರ್ ಇರಲಿಲ್ಲ, ಅವಕಾಶ ಆಗಲಿಲ್ಲ, ಟಿಕೆಟ್ಗಳು ಬುಕ್ ಆಗ್ತಿರಲಿಲ್ಲ. ಅಂಥ ಭಕ್ತರು ಈಗಲೂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮುಂದಿನ ಮೇವರೆಗೂ ಕೂಡ ಪುಣ್ಯಸ್ನಾನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ನಿನ್ನೆ ಮುಗೀತು, ಎಲ್ಲ ಖಾಲಿ, ಇನ್ಯಾರು ಬರಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ಅಲ್ಲಿ. ಅಕಸ್ಮಾತ್ ಈಗಲೂ ಬರ್ತಾ ಇರ್ತಕ್ಕಂಥವ್ರಿಗೆ ನಿಮಗೆ ನಾವು ಮೇವರೆಗೂ ಅವಕಾಶವನ್ನು ಕೊಡ್ತೀವಿ ಅಂಥೇಳಿ ಉತ್ತರ ಪ್ರದೇಶ ಸರ್ಕಾರ ಅವಕಾಶವನ್ನು ಕೊಡ್ತಾ ಇದೆ. ಅಲ್ಲಿ 45 ದಿನಗಳಲ್ಲಿ 66 ಕೋಟಿ ಭಕ್ತರು ಪುಣ್ಯಸ್ನಾನವನ್ನು ಮಾಡಿದ್ದಾರೆ ಅಂತ ಅಲ್ಲಿನ ಅಂಕಿಅಂಶ ಹೇಳ್ತಾ ಇದೆ. ಪುಣ್ಯಸ್ನಾನ ಮಾಡಿದವರ ಸಂಖ್ಯೆ 193 ದೇಶಗಳ ಜನಸಂಖ್ಯೆಗಿಂತ ಅಧಿಕ ಅಂತ ಇರ್ತಕ್ಕಂಥ ವರದಿ.